ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೆಡಿಎಸ್ ಪಾದಯಾತ್ರೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯದ ಉಳಿವಿಗಾಗಿ ದೇವೇಗೌಡರು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಯಾರೂ ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರಿದ್ದಾರೆ ಅಷ್ಟೇ. ಪ್ರಜಾಪ್ರಭುತ್ವದ ಹಕ್ಕನ್ನ ಬೇಡ ಅನ್ನೋದಕ್ಕೆ ಆಗಲ್ಲ. ಅವರು ಮಾಡಿದ ಯೋಜನೆ ಮುಂದುವರಿಸಿದ್ದೇವೆ. 25 ಲಕ್ಷ ಕೊಡ್ತೀನಿ ಅಂದಿದ್ರು, ನಾವು 2 ಕೋಟಿಗೆ ಹೋಗಿದ್ದೀವಿ. ನೈಸ್ ಮತ್ತು ಬಿಡದಿ ಎರಡಕ್ಕೂ ಅವರು ಸೈನ್ ಮಾಡಿರೋದು. ಕೋಲಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರೇ ಮಾಡಿದ್ದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಅವ್ರು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ರು, ನಾವು ಪರ್ ಎಕರೆ 2 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡು ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಈಗ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡ್ತಾ ಇದೀವಿ. ನಾವು ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ. ರಾಜಕೀಯ